Hi everyone, welcome back to my YouTube channel. Please do subscribe for more videos and hit the bell icon for notification. ಇವತ್ತು ನೀವು ಆಲ್ರೆಡಿ ನೋಡ್ತಿದ್ದೀರಾ ತಮ್ನೇಲಲ್ಲಿ ಈಸಿ ವೆಜ್ ಪಲಾವ್ ಕ್ಯಾಪ್ಸಿಕಮ್ ಈಸ್ ಸ್ಪೆಷಲ್. ಸೊ ನಾನು ಕ್ಯಾಪ್ಸಿಕಮ್ದು ವೆಜ್ ಪಲಾವ್ ಮಾಡಿದ್ದೀನಿ. ಸೊ ಲೆಟ್ಸ್ ಹೆಂಗಿದೆ ಅದು ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನೀವೇನು ನೋಡ್ತಿದ್ರೆ ಕ್ಯಾಪ್ಸಿಕಮ್ದು. ಸೊ ಕ್ಯಾಪ್ಸಿಕಮ್ ಹಾಕಿ ಮಾಡಿರೋದು. ಫಸ್ಟ್ಗೆ ನಾನು ಮಸಾಲೆ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಹೇಳ್ತಿದ್ದೀನಿ. ಫಸ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ ಲೀವ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಶುಂಠಿ ಆ್ಯಡ್ ಮಾಡಿಕೊಂಡು ಫಸ್ಟ್ಗೆ ಲವಂಗ ಆ್ಯಡ್ ಮಾಡ್ಕೊತೀನಿ ಮಸಾಲೆಗೋಸ್ಕರ. ಒಂದು 3 ಅಷ್ಟು ಲವಂಗ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ನಾವು ಕ್ವಾಂಟಿಟಿ ನಾವು ಕಡಿಮೆ ಮಾಡ್ತಿರೋದ್ರಿಂದ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು 3ರಿಂದ 4 ಲವಂಗ ಆ್ಯಡ್ ಮಾಡಿಕೊಂಡ್ರೆ ಸಾಕು, ಮೋರ್ ದ್ಯಾನ್ ಎನಫ್. ಇವಾಗ ಚಕ್ಕೆ ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ನಾವು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡ್ರೆ ಅಂದರೆ ಟೇಸ್ಟ್ ಆಗುತ್ತೆ. ಸೊ ನಾವು ಮೊದಲೇ ಟಿಪ್ಟೂರರ್ ಆಗಿರೋದ್ರಿಂದ ಕಲ್ಪತರು ನಾಡು. ಸೊ ಕೊಬ್ಬರಿ ಇರಲೇಬೇಕು, ನಮಗೆ ಕಾಯಿ ಇರಲೇಬೇಕು, ತೆಂಗಿನ ತುರಿ. ಸೊ ಫೈನ್ ಪೇಸ್ಟ್ ಮಾಡ್ಕೊಂಡಾದಮೇಲೆ ಸೊ ನಾನಿವಾಗ ಒಂದು ಪಾತ್ರೆ ತೊಗೊಂಡು ಕುಕ್ಕರ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಾಸ್ತಿ ಬೇಡ ಅಂತಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡು ಒಗ್ಗರಣೆಗೆ ಸೊ ಮಸಾಲೆ ಮೀನ್ಸ್ ಇದನ್ನು ಜಸ್ಟ್ ನಾನು ಲವಂಗ ಮತ್ತು ಚಕ್ಕೆ 2 ಮಾತ್ರ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟನ್ನು. ಸ್ಪೈಸಿಗೋಸ್ಕರ ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಖಾರ ಬಿಟ್ಕೊಳ್ಳುತ್ತೆ ಅನ್ನೋ ಒಂದು ಕಾನ್ಸೆಪ್ಟು. ಸೊ ನಾನು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಒಂದು 3 ಲೀವ್ಸು ಪುದೀನ ಲೀವ್ಸ್ನ ಆ್ಯಡ್ ಮಾಡಿಕೊಂಡು ಫ್ರೇಗ್ರೆನ್ಸಿಗೋಸ್ಕರ. ಸೊ ಇವಾಗ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ಲ, ಮಸಾಲೆ ರುಬ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಅಂದರೆ ವಾಟರ್ನ ಆ್ಯಡ್ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸೊ ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ರೈಸ್ನ ತೊಗೊಂಡು ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದು ಕುಕ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಸೊ ನಾನಿಲ್ಲಿ 3 ವಿಷಲ್ಸ್ನ ಕೂಗಿಸಿದ್ದೀನಿ. ಸಾಕು ಅಷ್ಟೇನೆ. 2 ಓಕೆ, ಮೋರ್ ಅಂದರೆ 3 ಜಾಸ್ತಿ ಆಯಿತು. ಸೊ 3 ಓಕೆ, 4 ಅಂದರೆ ಬೇಡ. ಸ್ವಲ್ಪ ನೀಟಾಗಿ ಎಲ್ಲ ಕುಕ್ ಆಗಬೇಕು ಅಂತಂದರೆ 3 ಸಾಕಾಗುತ್ತೆ. ಸೊ ಇವಾಗ 3 ವಿಷಲ್, ಇದು ಸೆಕೆಂಡ್ ವಿಷಲ್ಲು, 3ನೇ ವಿಷಲ್ಗೆ ನಾನು ಆಫ್ ಮಾಡಿಬಿಟ್ಟು ಸ್ಟವ್ನ. ಸೊ ಅದು ಹಂಗೆ ಕೂಲಾಗಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ನಾನು ಮೊಸರು ಬಜ್ಜಿನ ಪ್ರಿಪೇರ್ ಮಾಡಿಕೊಂಡೆ ಇಲ್ಲಿ. ಸೊ ಟೇಸ್ಟ್ ಮಾಡೋಕ್ಕೆ ಫೈನಲಿ ರೆಡಿಯಾಗಿದೆ. ಮೊಸರು ಬಜ್ಜಿನೂ ರೆಡಿಯಾಗಿದೆ, ಪ್ಲಸ್ ಅಲ್ಲಿ ಪಲಾವ್ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋಣ. ಫೈನಲಿ ಔಟ್ಪುಟ್ ಇದಾಗಿದೆ. ಸೊ ಟೇಸ್ಟ್ ಮಾಡಿಬಿಟ್ಟು ನಾನು ಹೇಳ್ತಿದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೂಪರಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.